ಆರಂಭಿಕ ಸರದಿ ಆಟಗಾರರು ಅದೇ ಶೋಟವನ್ನು ದಾಖಲಿಸಿದ್ದಾರೆ, ನೋಡಬೇಕಾಗಿದೆ. ಬ್ಯಾಟ್ರಾನ್ಪುರ ವಿಧಾನಸಭಾ ಕ್ಷೇತ್ರದ ಎರಡು ಜನಪ್ರಿಯ ತಂಡಗಳು, ಒಂದೆಡೆ ಬಿಎಸ್ಸಿ ಮತ್ತೊಂದೆಡೆ ಹರೀಶ್ ಜೋಡಿದಾರ್ ಅವರ ಮಾಲೀಕದ ತಂಡ HK11 ಆರಂಭಿಕ ಸೆಮಿಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಅಲ್ಲಿ ಟೈಮಿಂಗ್ ಆನ್ ಆಗಿದೆ. ಐದು ಓವರ್ನ ಪಂದ್ಯಾಟ, 1 ಓವರ್ ಪವರ್ ಪ್ಲೇ ಇರ್ತದೆ. ಅಲ್ಲಿ ಪಂದ್ಯಾಟವನ್ನು ಆರಂಭಿಸಿ ಚುನವಿನ ಸ್ಟ್ರೈಕರ್ ಅಲ್ಲಿ ವಿವಿಧ ರಾಜ್ಯಗಳಲ್ಲಿ ಸಂಚರಿಸಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದಂತ ಆಟಗಾರ ಚುನವಿನ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಅಜಾರ್ HK11 ಪರವಾಗಿ ಅಜಾರ್ ಈ ಒಂದು ಕ್ರೀಡಾಂಗಣದಲ್ಲಿ ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಸತತವಾಗಿ 4 ವಿಕೆಟ್ ಅನ್ನು ಪಡೆಯುವ ಮುಖ್ಯವಾಗಿ ಆರಂಭಿಕ ಚೆಂಡಿಗಾಗಿ ಅಜಾರ್ ಚೋಗ್ಯಸ್ ಅಂತ ಚೆಂಡು ರಿವರ್ಸ್ ಸ್ವೀಪ್ ಅನ್ನು ದಾಖಲಿಸಿದ್ರು. ಕ್ಷಣಕಾಲ ಗಾಳಿಯಲ್ಲಿದ್ರು ಕೂಡ ಅಕ್ಕಿ ಡೈವ್ ಅನ್ನ ಮಾಡಿದ್ರು. ಕ್ಯಾಚ್ ಅನ್ನು ಪಡ್ಕೊಳ್ಳೋ ಹಂತದಲ್ಲಿ ಕ್ಯಾಚ್ ಕೈ ಜಾರಿ ಹೋಗಿದೆ. 4 ಓಟದ ಸೇರ್ಪಡ. ಆರಂಭಿಕ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಬಿಎಸ್ಸಿಯ ವ್ಯವಸ್ಥಾಪಕ ಚೆನ್ನ ಬಹಳಷ್ಟು ಒಂದು ಟೆನ್ಷನ್ ಇಂದ ಮ್ಯಾಚ್ ಅನ್ನು ಗಮನಿಸ್ತಾ ಇದ್ದಾರೆ. ಎರಡನೇ ಬಾರಿ ಅಜರ್ ಟು ಚುನವಿನ. ಅಜರ್ ಎಸ್ ಅಂತ ಚೆಂಡು ಔಟರ್ ಅರ್ಜ್ ಆಗ್ತಾ ಇದೆ. ಸುಜಿತ್ ಆಚಾರ್ಯ ರನ್ಔಟ್ ಇಂದ ಪಾರಾಗ್ತಾ ಇದ್ದಾರೆ. ನೇರ ಗುರಿ ಸಾಕ್ತಾ ಇಲ್ಲ. ಬಹುಶಃ ಭಾನುವಾರದ ದಿನ ಸುಜಿತ್ ಆಚಾರ್ಯಗೆ ಅದೃಷ್ಟ ಸಾಥ್ ನೀಡ್ತಾ ಇದೆ. ಸ್ಟ್ರೈಕರ್ ಅಲ್ಲಿ ಸುಜಿತ್ ರಿವರ್ಸ್ ಸ್ವೀಪ್ ಅಲ್ಲಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಆಟವನ್ನು ಆಡಬಲ್ಲಂತ ಆಟಗಾರ. ಮತ್ತೊಮ್ಮೆ ಅಜಾರ್ ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಲಾಂಗ್ ಆಫ್ ಆಗು ಲಾಂಗ್ ನಡುವ ಬಿರುಸಿನ ಸಿಕ್ಸರ್ ಸುಜಿತ್ ಆಚಾರ್ಯ ದಾಖಲಿಸ್ತಾ ಇದ್ದಾರೆ. ಬಿಎಸ್ಸಿ ಪರವಾಗಿ 6 ಓಟದ ಸೇರ್ಪಡ. ಆರಂಭಿಕ ಸೆಮಿಫೈನಲ್ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಶ್ರೀ ಗುಂಡಾಂಜನೇಯ ಸ್ವಾಮಿ ಯುವಕರ ಬಳಗದ ವತಿಯಿಂದ 4ನೇ ವರ್ಷದ ಅದ್ದೂರಿ ಕ್ರಿಕೆಟ್ ಉತ್ಸವ ಸಾಗಿ ಬರ್ತಾ ಇದೆ. ಸಂಜೀವಿನಿ ಕಪ್ಗಾಗಿ ಮತ್ತೊಮ್ಮೆ ಅಜರ್ 4ನೇ ಬಾರಿ. ರಿವರ್ಸ್ ಸ್ವೀಪ್ ದಾಖಲಿಸುವ ವಿಫಲ ಯತ್ನ. ಡಾಟ್ ಬಾಲ್ ನ ಸೇರ್ಪಡ. ತಂಡದ ಒಟ್ಟು ಮೊತ್ತ 11. ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. ಸತತ 4 ವಿಕೆಟ್ ಅನ್ನ ಪಡೆದಿರತಕ್ಕಂಥ ಅಜರ್ ವಿರುದ್ಧವಾಗಿ ಸ್ಫೋಟಕ ಸಿಕ್ಸರ್ ಅನ್ನ ಸುಜಿತ್ ಆಚಾರ್ಯ ಲಾಂಗ್ ಆಫ್ ಹಾಗೂ ಲಾಂಗ್ ನಡುವೆ ದಾಖಲಿಸಿದ್ರು. ಅಂತಿಮ 2 ಎಸೆತಗಳು ಅದ್ಯಾವ ರೀತಿ ಎಸ್ಗಾರಿಕೆನ ತೋರ್ಪಡಿಸ್ತಾರೆ ಅಜರ್ ನೋಡಬೇಕಾಗಿದೆ. 5ನೇ ಬಾರಿ ಅಜರ್ ಎಸ್ ಅಂತ ಚೆಂಡು ಡಾಟ್ ಬಾಲ್ ನ ಸೇರ್ಪಡ. ಬಹುಶಃ ಇಲ್ಲಿ 3ನೇ ನಿರ್ಣಾಯಕನ ಮೊರೆ ಹೋಗ್ತಾ ಇದ್ದಾರೆ. ಅಲ್ಲಿ ಅಂಪೈರ್ ಅಲ್ಲಿ ವಿಶೇಷ ಮನವಿ, ತಮಗೆ ಕನ್ಫ್ಯೂಷನ್ ಆದ್ರೆ ಮಾತ್ರ ತೆಗೆದುಕೊಳ್ಳಿ ದಯವಿಟ್ಟು. ಅಲ್ಲಿ ವೈಡ್ಗಾಗಿ ಪರಿಶೀಲಿಸಬೇಕು 3 ನಿರ್ಣಾಯಕರು. ಅಲ್ಲಿ ದಯವಿಟ್ಟು ಯಾರು ಕೂಡ ತೆರಳಬಾರ್ದು ಸರ್. ಸರ್ ಅಲ್ಲಿ ಸೆಮಿಫೈನಲ್ ನಡೀತಾ ಇದೆ, ದಯವಿಟ್ಟು ಯಾರು ಕೂಡ ತೆರಳಬಾರ್ದು, ಎಲ್ಲ ಆಚೆ ಬರಬೇಕು. ವೈಡ್ಗಾಗಿ ಪರಿಶೀಲಿಸ್ತಾ ಇದ್ದಾರೆ ತೃತೀಯ ನಿರ್ಣಾಯಕರು. ಇವತ್ತಿನ ದಿನ ಚಾಂಪಿಯನ್ಸ್ ಪಂಟ ಅಲಂಕರಿಸುವ ತಂಡಕ್ಕೆ 1 ಲಕ್ಷ ನಗದಿನ ಜೊತೆಗಾಗಿ ಸಂಜೀವಿನಿ ಕಪ್ ನೀಡಿ ಗೌರವಿಸಲಿಕ್ಕಿದ್ದಾರೆ. ಶ್ರೀ ಗುಂಡಾಂಜನೇಯ ಸ್ವಾಮಿ ಯುವಕರ ಮಿತ್ರ ಮಂಡಳಿ ರನ್ನರ್ಸ್ ಅಪ್ಗಾಗಿ 50,000 ಹಾಗೂ ಟ್ರೋಫಿಯನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ. 3ನೇ ಬಹುಮಾನಕ್ಕಾಗಿ ಟಗರನ್ನ ನೀಡಿ ಗೌರವಿಸಲಿಕ್ಕಿದ್ದಾರೆ. ಗುಡ್ ಬಾಲ್. ಡಾಟ್ ಬಾಲ್ ನ ಸೇರ್ಪಡ. 6ನೇ ಬಾರಿ ಮತ್ತೊಮ್ಮೆ ಅಜರ್ ಟು ಸುಜಿತ್ ಆಚಾರ್ಯ.
ರಿವರ್ಸ್ ದಾಖಲಿಸಿ ಹಂತದಲ್ಲಿ ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಅನ್ನ ಪಡ್ಕೊಳ್ಳೋ ಹಂತದಲ್ಲಿ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಸಾಕಷ್ಟು ಕಷ್ಟಕರವಾದಂತಹ ಕ್ಯಾಚ್ ಅನ್ನ ಪಡ್ಕೊಳ್ಳೋ ಹಂತದಲ್ಲಿ ಕ್ಯಾಚ್ ಈಗ ಕೈ ಜಾರಿ ಹೋಗಿದೆ. ಬೌಂಡ್ರಿಯನ್ನ ದಾಖಲಿಸಿದ್ರು ಆರಂಭಿಕ ಓವರ್ ಮುಕ್ತಾಯದ ಬಳಿಕ BSC 15 ಓಟವನ್ನು ದಾಖಲಿಸ್ತಾ ಇದೆ. ಕಾಂಗ್ರೆಸ್ ಮುಖಂಡರಾದಂತಹ ಹರೀಶ್ ಜೋಡಿದಾರ್ರವರ ಮಾಲೀಕರ ತಂಡ HK11 ಮತ್ತೊಂದು ಬಲಾಢ್ಯ ತಂಡ BSC ವಿರುದ್ಧವಾಗಿ ಪಂದ್ಯಾಟವನ್ನ ಸೆಮಿಫೈನಲ್ ಆಡ್ತಾ ಇದೆ. ಅಂತಿಮ 24 ಎಸೆತಗಳು ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ಗಾಗಿ. ತಂಡದ ಒಟ್ಟು ಮೊತ್ತ 15. ಎರಡನೇ ಓವರ್ಗಾಗಿ ಶಾಹಿದನ್ನ ಪರಿಚಯಿಸ್ತಾ ಇದೆ HK11. ಚೂ ನವೀನ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಮತ್ತೋರ್ವ ಡೇಂಜರಸ್ ಅಪಾಯಕಾರಿ ದಾಂಡಿಗ ಚೂ ನವೀನ ಇತ್ತೀಚೆಗಷ್ಟೇ ಫಾರ್ಮ್ ಮರಳಿದ್ದಾರೆ. ಕೆಲವೊಂದು ವರ್ಷ ಫಾರ್ಮ್ ಇಂದ ಹಿಂದಿದ್ರು. ಪ್ರಸ್ತುತ ಈಗ ಸತತವಾಗಿ ಡೇಂಜರಸ್ ಅಪಾಯಕಾರಿ ಆಟವನ್ನು ಆಡ್ತಾ ಇದ್ದಾರೆ. ಶಾಹಿದ್ ಎಸ್ ಅಂತ ಚೆಂಡು ರಿವರ್ಸ್ ದಾಖಲಿಸುವಂತ ಯಶಸ್ಸನ್ನ ಕಾಣ್ತಾ ಇಲ್ಲ. ಚೂ ಡಾಟ್ ಬಾಲ್ ನ ಸೇರ್ಪಡ. ತಂಡದ ಒಟ್ಟು ಮೊತ್ತ 15. ಮತ್ತೊಮ್ಮೆ ಶಾಹಿದ್ ಎರಡನೇ ಬಾರಿ. ಚೂ ಸ್ಟ್ರೈಕರ್ ಅಲ್ಲಿ ಮತ್ತೆ ಬೀಸುವ ಹಂತದಲ್ಲಿ ದಾಂಡು ಚೆಂಡಿನ ಸಂಪರ್ಕ ಲಭಿಸ್ತಾ ಇಲ್ಲ. ಒಂದೋಟದ ಹೆಚ್ಚುವರಿ ಸೇರ್ಪಡ. ಅಂತಿಮ ದಿನದ ಆರಂಭಿಕ ಸೆಮಿಫೈನಲ್ ಕಾಳಗ BSC ವಿರುದ್ಧವಾಗಿ HK11 ಹೋರಾಟವನ್ನು ನಡೆಸ್ತಾ ಇದೆ. ಮೂರನೇ ಬಾರಿ ಶಾಹಿದ್ ಸುಜಿತ್ ಆಚಾರ್ಯ. ಶಾಹಿದ್ ಎಸ್ ಅಂತ ಚೆಂಡು ರಿವರ್ಸ್ ದಾಖಲಿಸುವ ವಿಫಲ ಡಾಟ್ ಬಾಲ್ ನ ಸೇರ್ಪಡ. ತಂಡದ ಒಟ್ಟು ಮೊತ್ತ 16ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. ಮತ್ತೊಮ್ಮೆ ಶಾಹಿದ್ 4ನೇ ಬಾರಿ. ಹೆಲಿಕಾಪ್ಟರ್ ಶಾಟ್ ಅನ್ನು ದಾಖಲಿಸುವ ಹಂತದಲ್ಲಿ ದಾಂಡು ಚೆಂಡಿನ ಸಂಪರ್ಕ ಲಭಿಸ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ. ಐದನೇ ಬಾರಿ. ಸುಜಿತ್ ಆಚಾರ್ಯ ಅಂತ ಚೆಂಡು ಈ ಬಾರಿ ರಿವರ್ಸ್ ಸ್ವೀಪ್ ಮುಖ್ಯವಾಗಿ ಬಿರುಸಿನ ಸಿಕ್ಸರ್ ಅನ್ನ ದಾಖಲಿಸ್ತಾ ಇದ್ದಾರೆ BSC ಪರವಾಗಿ. ಸುಜಿತ್ ಆಚಾರ್ಯ ಆರೋಟದ ಸೇರ್ಪಡ. ನಾಯಿ ಮೊದಲು ಹೇಳಿದ ಹಾಗೆ ಸುಜಿತ್ ಆಚಾರ್ಯ ರಿವರ್ಸ್ ಸ್ವೀಪ್ಗೆ ಹೆಸರುವಾಸಿ. ಹ್ಯಾಟ್ರಿಕ್ ಸಿಕ್ಸರ್ ಅನ್ನ ಯಲಂಕ ಕ್ರೀಡಾಂಗಣದಲ್ಲಿ ದಾಖಲಿಸಿದ್ರು. ಸದ್ಯ ಈಗ ತಂಡದ ಒಟ್ಟು ಮೊತ್ತ 22ಕ್ಕೆ ತಲುಪ್ತಾ ಇದೆ. ಅಂತಿಮ ಒಂದೇ ಎಸೆತ 2ನೇ ಓವರ್ಗಾಗಿ ಬಾಕಿ ಉಳ್ಕೊಳ್ತಾ ಇದೆ. ಕೊನೆಯ ಬಾರಿ ಶಾಹಿದ್. ಯಾರ್ ಕರ್ಲೆಂಡ್ ಡೆಲಿವರಿ ಬಹಳ ಉತ್ತಮ ರೀತಿಯ ಆಟ. ಶಾರ್ಟ್ ಮಿಡ್ ವಿಕೆಟ್ ನಡುವೆ ಒಂದೋಟದ ಪೂರೈಕೆ ಆಗ್ತಾ ಇದೆ.
2 ಓವರ್ ಮುಕ್ತಾಯದ ಬಳಿಕ 23 ಓಟವನ್ನು ದಾಖಲಿಸಿದ ಬಿಎಸ್ಸಿ. ಯಾವುದೇ ಒಂದು ಹುದ್ದರಿ ಆಘಾತವಿಲ್ಲದೆ ಆಫ್ಟರ್ ಕಂಪ್ಲೀಷನ್ 2 ಓವರ್ ಸ್ಕೋರ್ ಮೂವ್ಸ್ ಆನ್ ಟು 23 ರನ್ ವಿತೌಟ್ ಲಾಸ್. ಅಂತಿಮ 18 ಚೆಂಡುಗಳು ಆರಂಭಿಕ ಇನ್ನಿಂಗ್ಸ್ಗಾಗಿ ಬಾಕಿ ಉಳ್ಕೊಳ್ತಾ ಇದೆ. ಮತ್ತೊಮ್ಮೆ ಅಜರನ್ನ ಪರಿಚಯಿಸ್ತಾ ಇದೆ HK11. ಸುಜಿತ್ ಆಚಾರ್ಯ ಸ್ಟ್ರೈಕರ್ ಅಲ್ಲಿ. ಅಜರ್ ಎಸ್ ಅಂತ ಚೆಂಡು ಬಳಸಿದ ಮರತಿಯ ಹೊಡೆತ ಚೆಂಡು ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. 6 ಆರೋಟದ ಸೇರ್ಪಡೆ. ಅದೇ ರೀತಿ ಒಂದು ಕ್ರೀಡಾ ಟೂರ್ನಿಗೆ ಬಹಳಷ್ಟು ಸಹಕಾರ ನೀಡಿರುವಂತವರು ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಸಮಾಜ ಸೇವಕರು ಆಗಿರುವಂತಹ ಶ್ರೀಯುತ ರವಿಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಆದರಣೀಯ ಆತ್ಮೀಯ ನಲ್ಮೆಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಒಂದು ಕ್ರೀಡಾ ಟೂರ್ನಿಗೆ ತಮ್ಮ ತನು ಮನ ಧನವನ್ನು ಸಮರ್ಪಿಸುವ ಜೊತೆಗಾಗಿ ಶ್ರೀ ಗುಂಡಾಂಜನೇಯ ಸ್ವಾಮಿ ಯುವಕರ ಬಳಗಕ್ಕೆ ಬಹಳಷ್ಟು ಸಹಕಾರ ನೀಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಮುಖಂಡರು ಸಮಾಜ ಸೇವಕರು ಶ್ರೀಯುತ ರವಿಕುಮಾರ್ ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ದಯವಿಟ್ಟು ಪ್ರಮುಖ ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕಾಗಿ ರವಿಕುಮಾರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಆರೋಟದ ಸೇರ್ಪಡೆ ಬಿರುಸಿನ 6 ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 33. ಈ ಬಾರಿನ ಸಾಮಾಜಿಕ ಮುಂದಾಳು ಮತ್ತು ಬಿಜೆಪಿ ಮುಖಂಡರು ಶ್ರೀ ರವಿಕುಮಾರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಅವರಿಗೆ ಆದರಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹೃದಯ ಸ್ಪರ್ಶಿ ಸ್ವಾಗತ ಶ್ರೀ ರವಿಕುಮಾರ್ ಅವರು. ಈ ಭಾಗದಲ್ಲಿ ಬಹಳಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡಂತಹ ಸಾಮಾಜಿಕ ಮುಂದಾಳು ಮತ್ತು ಬಿಜೆಪಿ ಮುಖಂಡರು. ತಂಡದ ಒಟ್ಟು ಮೊತ್ತ 37. ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. ಮತ್ತೊಮ್ಮೆ ಅಜರ್ ಟು ಸುಜಿತ್ ಆಚಾರ್ಯ. 5ನೇ ಬಾರಿ ಅಜರ್ ಟು ಸುಜಿತ್. ಬಹಳಷ್ಟು ಮರಿತಿ ಎಸೆದ ಯಾರ್ಕರ್ ಡೆಲಿವರಿ ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 1 ಚೆಂಡು 3ನೇ ಓವರ್ಗಾಗಿ ಬಾಕಿ ಉಳಿತಾ ಇದೆ. 37. ಕೊನೆಯ ಬಾರಿ ಅಜರ್ ಟು ಸುಜಿತ್ ಆಚಾರ್ಯ. ಮತ್ತೆ ರಿವರ್ಸ್ ದಾಖಲಿಸುವ ವಿಫಲಯತ್ನ. ಡಾಟ್ ಬಾಲ್ ನ ಸೇರ್ಪಡೆ. ಓವರ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 3 ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 37. ಈ ಒಂದು ಕ್ರೀಡಾ ಟೂರ್ನಿಗೆ ತಮ್ಮ ತನು ಮನ ಧನವನ್ನು ಸಮರ್ಪಿಸುವ ಜೊತೆಗಾಗಿ ಶ್ರೀ ಗುಂಡಾಂಜನೇಯ ಸ್ವಾಮಿ ಯುವಕರ ಬಳಗಕ್ಕೆ ಎಂದಿಗೂ ನಾನಿದ್ದೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಒಂದು ಕ್ರೀಡಾ ಟೂರ್ನಿಗೆ ಬಹಳಷ್ಟು ಸಹಕಾರ ಹಂಬಲ ಬೆಂಬಲವನ್ನು ಸೂಚಿಸಿರುವಂತಹ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು, ಸಾಕಷ್ಟು ಯುವಕರಿಗೆ ಸಾಥನ್ನ ನೀಡ್ತಾ ಇರ್ತಕ್ಕಂಥ ಹೃದಯ ಶ್ರೀಮಂತಿಕೆ ವ್ಯಕ್ತಿ, ಭಾರತೀಯ ಜನತಾ ಪಾರ್ಟಿಯ ಪ್ರಭಾವಿ ಮುಖಂಡರು ಆಗಿರುವಂತಹ ಶ್ರೀಯುತ ರವಿಕುಮಾರ್ ಅವರು ಉಪಸ್ಥಿತಿಯನ್ನು ಕಂಡುಕೊಂಡು ತಮ್ಮ ಅತ್ಯಮೂಲ್ಯ ಸಮಯವನ್ನು ಮೀಸಲಿಟ್ಟು ಪಂದ್ಯಾಟದ ವೀಕ್ಷಣೆಯಲ್ಲಿ ತೊಡಗಿದ್ದಾರೆ. ಅವರಿಗೆ ಶ್ರೀ ಗುಂಡಾಂಜನೇಯ ಸ್ವಾಮಿ ಯುವಕರ ಬಳಗದ ವತಿಯಿಂದ ಬಹಳ ಪ್ರೀತಿಪೂರ್ವಕವಾಗಿ ಆದರಣೀಯ ಆತ್ಮೀಯ ನಲ್ಮೆಯ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇದೇ ರೀತಿ ಪ್ರೀತಿ ಪ್ರೋತ್ಸಾಹ ಹಂಬಲ ಬೆಂಬಲ ಸದಾಕಾಲ ಶ್ರೀ ಗುಂಡಾಂಜನೇಯ ಸ್ವಾಮಿ ಯುವಕರ ಬಳಗದ ಮೇಲೆ ಇರಲಿ ಅಂತ ಆಶಿಸ್ತಾ ಇದ್ದೇವೆ. ಈ ಒಂದು ಕ್ರೀಡಾ ಟೂರ್ನಿಮೆಂಟ್ ನಡೆಸೋದು ಉದ್ದೇಶ ಇಷ್ಟ. ಈ ಕರ್ನಾಟಕ ರಾಜ್ಯದ ಹೆಸರಾಂತ ನಾಯಕ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ದಿವಂಗತ ಪುನೀತ್ ರಾಜ್ಕುಮಾರ್ ಅವರನ್ನ ಕಳ್ಕೊಂಡಿರುವಂತದ್ದು ನಿಜವಾಗ್ಲೂ ಈ ರಾಜ್ಯದ ಜನತೆಗೆ ಅಲ್ಲ, ಭಾರತ ದೇಶಕ್ಕೆ ತುಂಬಲಾಗದ ಒಂದು ನಷ್ಟ ಆಗಿದೆ. ವಿಶೇಷವಾಗಿ
ಈ ಭಾಗದ ಶ್ರೀ ಗುಂಡಾಂಜನೇಯ ಸ್ವಾಮಿ ಯುವಕರ ಬಳಗಕ್ಕೆ ಅವರ ಸವಿ ನೆನಪಿನಗೋಸ್ಕರವಾಗಿ ಈ ಒಂದು ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜಿಸ್ತಾ ಇದ್ದಾವೆ. ಸದ್ಯ ರವಿಕುಮಾರ್ ಸರ್ ಅವರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ. ಆಸಿಫ್ ಎಸ್ ಕಾರಿಕೆಯಲ್ಲಿ ಚೂ ಎಸ್ ಅಂತ ಚೆಂಡು ರಿವರ್ಸ್ ವೇವ್ ದಾಖಲಿಸಿದ್ರು. 2 ಓಟದ ಹೆಚ್ಚುವರಿ ಸೇರ್ಪಡೆ. ದಯವಿಟ್ಟು ಇನ್ನಿಂಗ್ಸ್ ಆದ ಬಳಿಕ ಸರ್ 2 ರನ್ ಬಿಡಿ. ಹಲೋ 2 ರನ್ಸ್ ಫೈಸಲ್ 2 ರನ್ ಬೈ. ದಯವಿಟ್ಟು ಎರಡೂ ತಂಡದ ಆಟಗಾರರು ಅಂಕಣದ ಒಳಭಾಗದಲ್ಲಿ ಲೈನ್ ಅಪ್ ಅನ್ನ ಮಾಡಿಕೊಳ್ಬೇಕು. ಆಗಮಿಸಿಕೊಂಡಿರುವಂತಹ ಗಣ್ಯ ವ್ಯಕ್ತಿಗಳು ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಮುಖಂಡರು ಆಗಿರುವಂತಹ ಶ್ರೀಯುತ ರವಿಕುಮಾರ್ ಅವರು ಹಸ್ತಲಾಘವ ಮಾಡುವ ಮುಖ್ಯವಾಗಿ ಎರಡೂ ತಂಡಕ್ಕೂ ಶುಭ ಹಾರೈಸಲಿಕ್ಕಿದ್ದಾರೆ. ದಯವಿಟ್ಟು ಇನ್ನಿಂಗ್ಸ್ ಆದ ಬಳಿಕ ಎರಡೂ ತಂಡದ ಆಟಗಾರರು ಲೈನ್ ಅಪ್ ಅನ್ನ ಮಾಡಿಕೊಳ್ಳಿ. ತಂಡದ ಒಟ್ಟು ಮೊತ್ತ 39. ನವೀನ್ಗೆ ಸಂದಾಚನ ಬಹಳಷ್ಟು ಮರೀತಿಯ ಹೊಡೆತ ಲಾಂಗ್ ಆಫ್ ನಡುವೆ 1 ಓಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 40ಕ್ಕೆ ತಲುಪ್ತಾ ಇದೆ. ಅಂತಿಮ 4 ಚೆಂಡುಗಳು 4ನೇ ಓವರ್ಗಾಗಿ ಬಾಕಿ ಉಳ್ಕೊಳ್ತಾ ಇದೆ. ಸುಜಿತ್ ಆಚಾರ್ಯ ಸ್ಟ್ರೈಕರ್ ಅಲ್ಲಿ. ಮೂರನೇ ಬಾರಿಯ ಸಂತ ಚೆಂಡು ಡೀಪ್ ಕವರ್ ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. 6 ಓಟದ ಸೇರ್ಪಡ. ಆರಂಭಿಕ ಹಂತದಲ್ಲೇ ರನ್ಔಟ್ ನ ಅವಕಾಶ ಕೈ ಚೆಲ್ಲಿದ್ರು HK11 ತಂಡ. ಈಗ ಕೈ ಸುಟ್ಕೊಳ್ತಾ ಇದೆ. ಸುಜಿತ್ ಆಚಾರ್ಯ ಅದರ ಲಾಭವನ್ನ ಪಡ್ಕೊಂಡು 37 ಓಟವನ್ನು ದಾಖಲಿಸಿದ್ದಾರೆ ಈಗಾಗಲೇ. ಮತ್ತೊಮ್ಮೆ ಆಸಿಫ್ ಯಾರ್ಕರ್ ಲೆಂಡಲೂರಿ ಮಿಡ್ ಆಫ್ ನಡುವೆ ಕ್ರಮಿಸ್ತಾ ಇದೆ. ಶಾಹಿದ್ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ದಯವಿಟ್ಟು ನನ್ನ ಧ್ವನಿ ತಲುಪ್ತಾ ಇದ್ರ ಮತ್ತೋರ್ವರು ಸಮಾಜ ಸೇವಕರು ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಮುಖಂಡರಾದ ಶ್ರೀಯುತ ಸುರೇಶ್, ದಯವಿಟ್ಟು ಸರ್ ಎಲ್ಲಿದ್ರು ತಾವು ಪ್ರಮುಖ ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಶ್ರೀಯುತ ಸುರೇಶ್ ಸರ್ ಅವರು ನನ್ನ ಧ್ವನಿ ತಲುಪ್ತಾ ಇದ್ರ ಬಿಜೆಪಿಯ ಮುಖಂಡರು ತಾವು ಪ್ರಮುಖ ವೇದಿಕೆಯನ್ನು ಕೂಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಕೇಳಿಕೊಳ್ತಾ ಇದ್ದಾವೆ. ಗುಂಡಾಂಜನೇಯ ಸ್ವಾಮಿ ಯುವಕರ ಬಳಗದ ವತಿಯಿಂದ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ತಂಡದ ಒಟ್ಟು ಮೊತ್ತ 47. ಬಹಳ ಸುತ್ತಮರೀತಿಯ ಒಂದು ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸಿದ್ರು. 1 ಓಟದ ಹೆಚ್ಚುವರಿ ಸೇರ್ಪಡೆ. ಅದೇ ರೀತಿ ಈ ಭಾಗದ ಮತ್ತೋರ್ವರು ಸಮಾಜ ಸೇವಕರು ವಾಲೆ ಮಹೇಶ್ ಅವರು ದಯವಿಟ್ಟು ತಾವು ಕೂಡ ಪ್ರಮುಖ ವೇದಿಕೆಯನ್ನು ಕೂಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಶ್ರೀಯುತ ಸುರೇಶ್ ಸರ್ ಅವರು ಬಿಜೆಪಿ ಮುಖಂಡರು, ಅದೇ ರೀತಿ ವಾಲೆ ಮಹೇಶ್ ಅವರು ದಯವಿಟ್ಟು ಕೂಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಶ್ರೀಯುತ ಸುರೇಶ್ ಅವರು ಬಿಜೆಪಿ ಮುಖಂಡರು ಮತ್ತೆ ಶ್ರೀಯುತ ವಾಲೆ ಮಹೇಶ್ ಅವರು ದಯವಿಟ್ಟು ಶೀಘ್ರಗತಿಯಲ್ಲಿ ನಮ್ಮ ಪ್ರಮುಖ ವೇದಿಕೆ ಬಳಿ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ತಂಡದ ಒಟ್ಟು ಮೊತ್ತ 48. 4 ಓವರ್ ಮುಕ್ತಾಯದ ಬಳಿಕವಾಗಿ ಇನ್ನಿಂಗ್ಸ್ ನ ಅಂತಿಮ 6 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಅಂತಿಮ ಓವರ್ಗಾಗಿ ಆನಂದರನ್ನ ಪರಿಚಯಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ HK11. ಹರೀಶ್ ಜೋಡಿದಾರ್ ಅವರ ಮಾಲೀಕದ ಒಂದು ಸಂಸ್ಥೆ HK11 ಮತ್ತೊಂದು ಬಲಾಢ್ಯ ತಂಡ BSC ವಿರುದ್ಧ ಸೆಣಸಾಟವನ್ನು ನಡೆಸ್ತಾ ಇದೆ ಸೆಮಿಫೈನಲ್ ಕಾಳಗದಲ್ಲಿ. ನವೀನ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಯಾರ್ಕರ್ ಲೆಂಡರ್ ಅವರಿಗೆ ಕ್ಲೀನ್ ಬಾಲ್ ಈ ಬಾರಿ ಹೋದರೆ ಆಘಾತವನ್ನು ಕಂಡುಕೊಳ್ತಾ ಇದೆ. ನವೀನ್ 8 ಚೆಂಡುಗಳ ಮುಂದೆ 10 ಓಟವನ್ನು ದಾಖಲಿಸಿದ್ರು. 1 ಬೌಂಡ್ರಿ ಸಹಿತವಾಗಿ. ಸದ್ಯ ಈಗ ಸುಜಿತ್ ಆಚಾರ್ಯ 17 ಚೆಂಡುಗಳಲ್ಲಿ 38 ಓಟವನ್ನು ದಾಖಲಿಸಿ 5 ಸಿಕ್ಸರ್ 1 ಬೌಂಡ್ರಿ ಸಹಿತವಾಗಿ ಇನ್ನೂ ಕೂಡ ದಾಂಡನ ಬೀಸ್ತಾ ಇದ್ದಾರೆ.
ಸುಜಿತ್ ಆಚಾರ್ಯರವರ ಒಂದು ದಾಂಡಿಗತನ ಸೆಮಿಫೈನಲ್ ಅಲ್ಲಿ ಬಿಎಸ್ಸಿಗೆ ಕೈ ಹಿಡಿತಾ ಇದೆ. ಬಹುಶಃ ಶೂನ್ಯಕ್ಕೆ ಒಂದು ಸಮಯದಲ್ಲಿ ನಿರ್ಗಮಿಸಬೇಕಾಗಿತ್ತು ರನ್ಔಟ್ ಮುಖ್ಯವಾಗಿ. ಅದರ ಲಾಭವನ್ನ ಪಡ್ಕೊಂಡಂತ ಸುಜಿತ್ ಆಚಾರ್ಯ ಪ್ರಸ್ತುತ ಈಗ 38 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅದೇ ರೀತಿ ಪ್ರಮುಖ ವೇದಿಕೆಯನ್ನು ಕೂಡ್ಕೊಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಶ್ರೀಯುತ ಸುರೇಶ್ ಅಣ್ಣವರು, ಜೊತೆಯಲ್ಲಿ ಶ್ರೀಯುತ ವಾಲೆ ಮಹೇಶ್ ಅಣ್ಣವರು ಕೂಡ ಪ್ರಮುಖ ವೇದಿಕೆಯನ್ನು ಅಲಂಕರಿಸಿಕೊಳ್ತಾ ಇದ್ದಾರೆ. ಅವರಿಗೆ ಆದರಣೀಯ ಆತ್ಮೀಯ ನಲ್ಮೆಯ ಸ್ವಾಗತ ಸುಸ್ವಾಗತವನ್ನು ಶ್ರೀ ಗುಂಡಾಂಜನೇಯ ಸ್ವಾಮಿ ಯುವಕರ ಬಳಗದ ವತಿಯಿಂದ ಕೋರ್ತಾ ಇದ್ದೇವೆ. ಎರಡನೇ ಬಾರಿ ಅಲ್ಲಿ ಪಂದ್ಯಾಟ ಮುಂದುವರಿಸಬೇಕು. ರಾಹುಲ್ ಗೆಸ್ ಅಂತ ಚೆಂಡು ಬೀಸುವ ಪ್ರಯತ್ನ, ಡಾಟ್ ಬಾಲ್ ನ ಸೇರ್ಪಡೆ. ಸಾಕಷ್ಟು ಕ್ರೀಡಾ ಪ್ರೇಕ್ಷಕರು ಯೂಟ್ಯೂಬ್ ಮುಖೇನವಾಗಿ ಅಸ್ಗರ್ ಆಸಿಫ್ ಮಾಲೀಕದ ಒಂದು ಸಂಸತ್ CR7 ಅಫಿಷಿಯಲ್ ಮುಖೇನವಾಗಿ ಪಂದ್ಯಾಟದ ವೀಕ್ಷಣೆಯಲ್ಲಿ ತೊಡಗಿದ್ದಾರೆ. ಮೂರನೇ ಬಾರಿ ರಾಹುಲ್ ಸ್ಟ್ರೈಕರ್ ಅಲ್ಲಿ ಬಹಳ ಉತ್ತಮ ರೀತಿಯ ಹೊಡೆತ, ಮಿಡ್ ವಿಕೆಟ್ ನಡುವೆ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಅದೇ ರೀತಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಲ್ಲಿ ವಾಂಖೇಡೆ ಕ್ರಿಕೆಟ್ ಸ್ಟೇಡಿಯಂದಲ್ಲಿ ಕ್ಯಾಮ್ರಾಮನ್ ಆಗಿ ಕಾರ್ಯವನ್ನು ನಿರ್ವಹಿಸಿದಂತ ಅಲ್ಲಿ ಈಗಾಗಲೇ CR7 ಅಫಿಷಿಯಲ್ ನ ಮುಖ್ಯ ಕ್ಯಾಮ್ರಾಮನ್ ಆಗಿ ಲಾಂಗ್ ಆಫ್ ಹಾಗೂ ಲಾಂಗ್ ಆನ್ ನಡುವೆ ಕಾರ್ಯವನ್ನ ಮುಂದುವರಿಸ್ತಾ ಇದ್ದಾರೆ. ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ. ತಾವು ರೀಪ್ಲೇ ಅಲ್ಲಿ ನೋಡಬಹುದು, ಸಿಕ್ಸರ್ ಹೋಗುವಂತ ಸಂದರ್ಭದಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಬಾಲ್ ಫಾಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅಲ್ಲಿರವರೆಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ. ಸುಜಿತ್ ಆಚಾರ್ಯ ಸ್ಟ್ರೈಕರ್ ಅಲ್ಲಿ. ನಾಲ್ಕನೇ ಬಾರಿ ಎಸೆದಂತ ಚೆಂಡು ಯಾರ್ಕರ್ ಲೈನ್ ಡೆಲಿವರಿ, ಡಾಟ್ ಬಾಲ್ ನ ಸೇರ್ಪಡೆ. ದಯವಿಟ್ಟು ಎರಡೂ ತಂಡದ ಆಟಗಾರರು HK11 ಮತ್ತು BSC ಈ ಇನ್ನಿಂಗ್ಸ್ ಆದ ಬಳಿಕ ಇನ್ನೆರಡು ಚೆಂಡು ಆದ ಬಳಿಕ ಲೈನ್ ಅಪ್ ಅನ್ನ ಮಾಡ್ಕೊಳ್ಬೇಕು ತ್ವರಿತವಾಗಿ. ಈಗ ಆಗಮಿಸಿಕೊಂಡಿರುವಂತಹ ಗಣ್ಯ ವ್ಯಕ್ತಿಗಳು ಶ್ರೀಯುತ ರವಿಕುಮಾರ್ ಸರ್, ಶ್ರೀಯುತ ಸುರೇಶ್ ಅಣ್ಣವರು, ಅದೇ ರೀತಿ ವಾಲೆ ಮಹೇಶ್ ಅಣ್ಣವರು ಎಲ್ಲರೂ ಕೂಡ ಎಲ್ಲ ಆಟಗಾರರನ್ನ ಹಸ್ತಲಾಘವ ಮಾಡುವ ಮುಖ್ಯವಾಗಿ ಶುಭ ಹಾರೈಸಲಿಕ್ಕಿದ್ದಾರೆ. ನೋ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ನಿನ್ನೆ ದಿನ ಮುಕ್ತಾಯಗೊಂಡಿರ್ತಕ್ಕಂಥ ಪಂದ್ಯಾಗುಡದಲ್ಲಿ 5,000 ಜನ ವೀಕ್ಷಣೆ ಮಾಡಿದ್ದಾರೆ ಲೈವ್ ಅಲ್ಲಿ. ಅವರೆಲ್ಲರಿಗೂ ಕೂಡ ಧನ್ಯವಾದನ ಸಮರ್ಪಿಸ್ತಾ ಇದ್ದೇವೆ. ನೋ ಬಾಲ್ ಸೂಚನೆ, ಫ್ರೀ ಹಿಟ್ನ ಅವಕಾಶ ಕೂಡ ಲಭಿಸ್ತಾ ಇದೆ. ತಂಡದ ಒಟ್ಟು ಮೊತ್ತ 50, ಅರ್ಧ ಶತಕ 50. ಮತ್ತೊಮ್ಮೆ ಆನಂದ್ 5ನೇ ಬಾರಿ. ಸುಜಿತ್ಗೆ ಸಂದ ಚೆಂಡು, ಫ್ರೀ ಹಿಟ್ ಚೆಂಡು, ರನ್ಔಟ್ ನ ಅವಕಾಶ ಇತ್ತು. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯದ ಬಳಿಕ ದಯವಿಟ್ಟು ಎರಡು ತಂಡದ ಆಟಗಾರರು ಲೈನ್ ಅಪ್ ಅನ್ನ ಮಾಡ್ಕೊಳ್ಳಿ. ಅಲ್ಲಿ BSC ರೆಡಿ ಇರ್ಬೇಕು ಸರ್, ಅಲ್ಲಿ ಲೈನ್ ಅಪ್ ಮಾಡ್ಕೊಳ್ಬೇಕು. HK11 ತಾವು ಹಾಗೆ ನಿಂತ್ಕೊಳ್ಳಿ, ಅಲ್ಲಿ ಅಂಕಣದ ಒಳಭಾಗಕ್ಕೆ ಬನ್ನಿ. ಲಾಸ್ಟ್ ಬಾಲ್ ಆದ್ಮೇಲೆ ತಂಡದ ಒಟ್ಟು ಮೊತ್ತ 51. ಕೊನೆಯ ಬಾರಿ. ರಾಹುಲ್ ಸ್ಟ್ರೈಕರ್ ಅಲ್ಲಿ. ತೀವ್ರ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಒಂದೋಟ, ಎರಡನೇ ಓಟವನ್ನು ದಾಖಲಿಸುವಂತ ಅಲ್ಲಿ ರನ್ಔಟ್ ಮುಖೇನವಾಗಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಅಲ್ಲಿ HK11 ಲೈನ್ ಅಪ್ ಅನ್ನ ಮಾಡ್ಕೊಳ್ಳಿ. ದಯವಿಟ್ಟು BSC ಶೀಘ್ರಗತಿಯಲ್ಲಿ ಲೈನ್ ಅಪ್ ಅನ್ನ ಮಾಡ್ಕೊಳ್ಬೇಕು. ನಮ್ಮ ಆಯೋಜಕರು ಗುಂಡಾಂಜನೇಯ ಸ್ವಾಮಿ ಯುವಕರ ಬಳಗ ಏನಿದೆ, ದಯವಿಟ್ಟು ಅತಿಥಿ ಗಣ್ಯ ವ್ಯಕ್ತಿಗಳನ್ನ ಅಂಕಣದ ಒಳಭಾಗಕ್ಕೆ ಕರೆದುಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಅಲ್ಲಿ BSc ಲೈನಪ್ ಅನ್ನ ಮಾಡ್ಕೊಳ್ಳಿ. HK11 ಸರ್ ಟೈಮ್ ಇಲ್ಲ. ಫೈಸಲ್ ಬೈ ಲೈನಪ್ ಅನ್ನ ಮಾಡ್ಕೊಳ್ಳಿ ಪ್ಲೀಸ್. ಓಕೆ, ಪಂದ್ಯಾಟ ಮುಂದುವರಿಸಿ. ಕ್ಷಮಿಸಿ, ಆ ಅತಿಥಿ ಗಣ್ಯ ವ್ಯಕ್ತಿಗಳು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಸಮಯವನ್ನು ಕೊಡ್ತಾ ಇದ್ದಾರೆ, ಅವರಿಗೆ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ತಮ್ಮ ಅತ್ಯಮೂಲ್ಯ ಸಮಯವನ್ನು ಮೀಸಲಿಟ್ಟು ಮುಂದಿನ ಸೆಮಿಫೈನಲ್ ವರೆಗೂ ವೀಕ್ಷಣೆ ಮಾಡ್ತೀನಿ ಅಂತ ವಾಗ್ದಾನವನ್ನು ನೀಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದವನ್ನು ನಮ್ಮ ಗುಂಡಾಂಜನೇಯ ಸ್ವಾಮಿ ಯುವಕರ ಬಳಗದ ವತಿಯಿಂದ ಸಮರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು. 53ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ. ಹರೀಶ್ ಜೋಡಿದಾರ್ ಮಾಲೀಕದ ಒಂದು ಸಂಸ್ಥೆ HK11 30 ಚೆಂಡಿನಲ್ಲಿ 53ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ. ಸಾಕಷ್ಟು ಡೇಂಜರಸ್ ಅಪಾಯಕಾರಿ ದಾಂಡಿಗರನ್ನು ಹೊಂದಿರತಕ್ಕಂಥ ತಂಡ HK11. ಅದ್ಯಾವ ರೀತಿ ಚೇಸ್ ಅನ್ನ ಮಾಡ್ತಾರೆ ನೋಡಬೇಕಾಗಿದೆ. ಮೂವತ್ತಕ್ಕೆ 53. ಈ ಪಂದ್ಯಾಟದಲ್ಲಿ ಜಯಿಸುವ ತಂಡ ಸಂಜೀವಿನಿ ಕಪ್ 2026ರ ಫೈನಲ್ಗೆ ಟಿಕೆಟ್ ಅನ್ನ ಪಡೆಯಲಿಕ್ಕಿದ್ದಾರೆ. ನಿರ್ಗಮಿಸುವ ತಂಡ ನಿರಾಸೆಯೊಂದಿಗೆ ಟೂರ್ನಿಂದ ಹೊರನಡೆಯಲಿಕ್ಕಿದ್ದಾರೆ. ಮೂವತ್ತಕ್ಕೆ 53ರ ಒಂದು ಟಾರ್ಗೆಟ್ ಸಂಖ್ಯೆನ ಚೇಂಜ್ ಮಾಡಬೇಕಾಗಿದೆ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಆಗಿರುವಂತಹ ಶ್ರೀಯುತ ರವಿಕುಮಾರ್ ಸರ್ ಅವರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ತಮ್ಮ ಅತ್ಯಮೂಲ್ಯ ಸಮಯವನ್ನು ಮೀಸಲಿಟ್ಟು ಜೊತೆಯಲ್ಲಿ ಶ್ರೀಯುತ ಸುರೇಶ್ ಅಣ್ಣವರು ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ಅದೇ ರೀತಿ ವಾಲೆ ಮಹೇಶ್ ಅಣ್ಣವರು ಕೂಡ ತಮ್ಮ ಅತ್ಯಮೂಲ್ಯ ಸಮಯವನ್ನು ಮೀಸಲಿಟ್ಟು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಗುಂಡಾಂಜನೇಯ ಸ್ವಾಮಿ ಯುವಕರ ಬಳಗದ ವತಿಯಿಂದ ಹಾಗೂ ಸಮಸ್ತ ಸಹಕಾರ ನಗರ ಒಂದು ಕ್ಷೇತ್ರದ ಎಲ್ಲ ಕ್ರೀಡಾಪಟುಗಳ ಪರವಾಗಿ, ಕ್ರೀಡಾ ಪ್ರೇಕ್ಷಕರ ಪರವಾಗಿ ತುಂಬು ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅಲ್ಲಿ ಭವಿ SLV ಮತ್ತು ಟೀಮ್ ಅಪ್ 2ನೇ ಸೆಮಿಫೈನಲ್ ಪಂದ್ಯಾಟದ ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು. ಭವಿ SLV ಮತ್ತು ಟೀಮ್ ಅಪ್ ಕ್ಯಾಪ್ಟನ್ ಶೀಘ್ರದಲ್ಲಿ ಬರಬೇಕು. ಆರಂಭಿಕ ಓವರ್ಗಾಗಿ BSc ತಂಡದ ಆಲ್ರೌಂಡರ್ ಆಟಗಾರ, ಕರ್ನಾಟಕ ರಾಜ್ಯದ ಹೆಸರಾಂತ ಕ್ರಿಕೆಟಿಗ, ಬಹುಶಃ ಕರ್ನಾಟಕ ರಾಜ್ಯದ ನಂಬರ್ 1 ಆಲ್ರೌಂಡರ್ ಆಟಗಾರ ಕೂಡ, ಹಾಸನ ಪರಿಸರದ ಆಟಗಾರ, ನ್ಯಾಶ್ ಬೆಂಗಳೂರಿನ ಪರವಾಗಿ ಸುದೀರ್ಘ ವರ್ಷಗಳಿಂದ ಆಡ್ತಾ ಇರತಕ್ಕಂಥ ಆಟಗಾರ, ಅದೆಷ್ಟೋ ಬಾರಿ ಪಂದ್ಯಾಟವನ್ನು ನ್ಯಾಶ್ ತಂಡಕ್ಕೆ ಜಯಿಸಿ ಕೊಟ್ಟಿರುವಂಥ ಆಟಗಾರ ಪುರುಷೋತ್ತಮ ಆರಂಭಿಕ ಅವ್ರಿಗಾಗಿ. ಫೈಸಲ್ ಸ್ಟ್ರೈಕರ್ ಅಲ್ಲಿ. ಫೈಸಲ್ಗೆ ಅಂತ ಚೆಂಡು ಡಾಟ್ ಬಾಲ್ ಸೇರ್ಪಡ. ಫೈಸಲ್ ಒಬ್ಬ ಅತ್ಯಂತ ಅಪಾಯಕಾರಿ ಡೇಂಜರಸ್ ದಾಂಡಿಗ. ಯಾವುದೇ ಹಂತದಲ್ಲಿ ಯಾವುದೇ ಕ್ಷಣದಲ್ಲಿ ಬೌಂಡ್ರಿ ಸಿಕ್ಸರ್ ಅನ್ನ ದಾಖಲಿಸಬಲ್ಲಂತ ಆಟಗಾರ. ಈಗ ಅನುಭವದ ಬೌಲರ್ ವಿರುದ್ಧವಾಗಿ ಫೈಸಲ್ ಸ್ಫೋಟಕ ಆಟವನ್ನು ಆಡಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ಇದೆ. ಸದ್ಯ ಪುರುಷಿಗೆ ಬೌಂಡ್ರಿ ಸಿಕ್ಸರ್ ದಾಖಲಿಸಬೇಕಾಗಿರುವಂತಹ ಅಷ್ಟೊಂದು ಸುಲಭದ ಮಾತಲ್ಲ. ಅದ್ಯಾವ ರೀತಿಯಲ್ಲಿ ಫೈಸಲ್ ಬೌಂಡ್ರಿ ಸಿಕ್ಸರ್ ದಾಖಲಿಸ್ತಾರೆ ನೋಡಬೇಕಾಗಿದೆ. ಮತ್ತೊಮ್ಮೆ ಪುರುಷಿ ಪೂರ್ಣಾಂಗವಾಗಿ ಬಿದ್ದಿರ್ತಕ್ಕಂಥ ಚೆಂಡು, ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ, ಕೇವಲ ಒಂದೋಟದ ಪೂರೈಕೆ ಆಗ್ತಾ ಇದೆ. ಆರಂಭಿಕ ಖಾತೆ ತೆರವಾಗ್ತಾ ಇದೆ ಒಂಟಿ ಓಟದ ಮುಖ್ಯವಾಗಿ.
ಶಾಬು ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಕಳೆದ ಪಂದ್ಯಾಟದಲ್ಲಿ ಆರಂಭಿಕ ಚೆಂಡಿನಲ್ಲೇ ಸಿಡಿಲಬ್ಬರದ ಸಿಕ್ಸರ್ ಅನ್ನ ದಾಖಲಿಸಿದಂತ ಡೇಂಜರಸ್ ದಾಂಡಿಗ ಶಾಬು. ಮೊಹಮ್ಮದ್ ಸಾಬ್ ಪಾಳ್ಯದ ಹೋಡಿ ಬಡಿ ಆಟಗಾರ ಕೂಡ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಪುರುಷೋತ್ತಮ ಶಾಬುಗೆ ಸಂತ ಚೆಂಡು ಲಾಂಗ್ ಆಫ್ ನಡುವ ಬಿರುಸಿನ ಸಿಕ್ಸರ್ ದಾಖಲಾತಿನ ಕಂಡುಕೊಳ್ತಾ ಇದೆ. ನಾ ಈ ಮೊದಲು ಹೇಳಿದ ಹಾಗೆ ಕಳೆದ ಪಂದ್ಯಾಟದಲ್ಲಿ ಆರಂಭಿಕ ಚೆಂಡಿನಲ್ಲ ಸಿಕ್ಸರ್ ಒಂದಿಗೆ ಬೌಲರ್ ವಿರುದ್ಧ ಸ್ವಾಗತ ಮಾಡಿದ್ರು. ಸದ್ಯ ಈಗ ಪುರುಷರವರ ಎಸ್ಕಾರಿಕೆಯಲ್ಲಿ ಬಿರುಸಿನ ಸಿಕ್ಸರ್ ಅನ್ನ ಶಾಬು ದಾಖಲಿಸ್ತಾ ಇದ್ದಾರೆ. ಆ ರೋಟದ ಸೇರ್ಪಡ ತಂಡದ ಒಟ್ಟು ಮೊತ್ತ 7, 5ನೇ ಬಾರಿ. ಪುರುಷಿತ್ತು ಶಾಬು ಸ್ಲೋ ಓವರ್ ಚೆಂಡು ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಮಿಡ್ ವಿಕೆಟ್ ನಡುವ 2 ಓಟದ ಪೂರೈಕೆ ಆಗ್ತಾ ಇದೆ. ಚೆಂಡಿಗೆ ಸಾಕಷ್ಟು ತಿರುವಿಕೆನ ನೀಡಬಲ್ಲ ಅಂತ ಚಾಣಾಕ್ಷ ಬೌಲರ್ ಪುರುಷೋತ್ತಮ. ಕೆಲವೊಮ್ಮೆ ಲೆಗ್ ಬ್ರೇಕ್, ಕೆಲವೊಮ್ಮೆ ಆಫ್ ಬ್ರೇಕ್, ಕೆಲವೊಮ್ಮೆ ದೂಸರ, ಕೆಲವೊಮ್ಮೆ ಶರವೇಗದಲ್ಲಿ ಈ ರೀತಿಯಾಗಿ ಸಮ್ಮಿಶ್ರಣದಿಂದ ಎಸ್ಕಾರಿಕೆಯನ್ನ ಪುರುಷೋತ್ತಮ್ ತೋರ್ಪಡಿಸ್ತಾರೆ. ಕೊನೆಯ ಬಾರಿ ಸ್ಟೆಪ್ ಔಟ್ ಮಾಡ್ಕೊಂಡು ಬೀಸುವ ಅಪರಾಧ ಕ್ಲೀನ್ ಬಾಲ್ ಬಾರೆ. ಶಾಬು ಬ್ಯಾಕ್ ಟು ದ ಪೆವಿಲಿಯನ್. ಆರಂಭಿಕ ಹುದ್ದರಿ ನೆಲಕ್ಕೆ ಉಳುತ್ತಾ ಇದೆ. HK 11 ಆರಂಭಿಕ ಕೊಂಡಿ ಕಳಚಿ ಬೀಳ್ತಾ ಇದೆ. ರ ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡಬೇಕಾಗಿದೆ HK 11. ಹರೀಶ್ ಜೋಡಿದಾರ್ ಮಾಲೀಕತ್ವದ ಒಂದು ಸಂಸ್ಥೆ HK 11. ಮತ್ತೊಂದು ಬಲಾಢ್ಯ ತಂಡ ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದ ಮತ್ತೊಂದು ಪ್ರತಿಷ್ಠಿತ ಸಂಸ್ಥೆ BSC ವಿರುದ್ಧವಾಗಿ ಸೆಂಟ್ಸ್ ಅನ್ನು ನಡೆಸ್ತಾ ಇದೆ. ಕಳೆದ ವಾರ BSC ತುಮಕೂರಲ್ಲಿ ಜರುದಂತ ಚಕ್ರವರ್ತಿ ಟ್ರೋಫಿ 5 ಲಕ್ಷದ ಒಂದು ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಸೆಮಿಫೈನಲ್ ಅಲ್ಲಿ ಜೈ ಕರ್ನಾಟಕ ವಿರುದ್ಧ ಸೋಲನ್ನ ಕಂಡುಕೊಂಡು ಗಾಯಗೊಂಡ ಹುಲಿ ಅಂತ HK 11 ವಿರುದ್ಧವಾಗಿ ಸೆಂಟ್ಸ್ ಆಟವನ್ನು ನಡೆಸ್ತಾ ಇದೆ. ಅಲ್ಲಿ ಭವಿ SLV ತಂಡದ ಕ್ಯಾಪ್ಟನ್ ಬರಬೇಕು. ಟೀಮ್ ಅಪ್ ತಂಡದ ನಾಯಕನ ಮೊಟ್ಟಿಗಿದ್ದಾರೆ. ಭವಿ SLV ಪಾರ್ಥ ಎಸ್ಕಾರ್ಕೆಲಿ ಅಲ್ಲಿ ಭವಿ SLV ಶೀಘ್ರದಲ್ಲಿ ಬರಬೇಕು. ಓಕೆ, ಈಗಾಗಲೇ ಬಂದಿದ್ದಾರೆ. ಪಾರ್ಥ ಎಸ್ತಂತ ಚೆಂಡು ಡಾಟ್ ಬಾಲ್ನ ಸೇರ್ಪಡೆ. ತಮ್ಮ ಅತ್ಯಮೂಲ್ಯ ಸಮಯವನ್ನು ಮೀಸಲಿಟ್ಟು ಗಣ್ಯ ವ್ಯಕ್ತಿಗಳು ಪಂದ್ಯಾಟದ ವೀಕ್ಷಣೆ ಇದ್ದಾರೆ. ಶ್ರೀಯುತ ರವಿಕುಮಾರ್ ಅವರು, ಬಿಜೆಪಿ ಮುಖಂಡರು, ಅದೇ ರೀತಿ ಸತೀಶ್ ಅಣ್ಣವರು, ವಾಲೆ ಮಹೇಶ್ ಅಣ್ಣವರು. ಯಾಕಂದ್ರೆ ಸಮಯ ಕೊಡೋದು ಅಷ್ಟು ಸುಲಭವಾದ ಮಾತಲ್ಲ, ಆದರೆ ಸಮಯವನ್ನು ಮೀಸಲಿಟ್ಟು ಈ ಒಂದು ಸಂಜೀವಿನಿ ಕಪ್ಗಾಗಿ ಪಂದ್ಯಾಟದ ವೀಕ್ಷಣೆ ಇದ್ದಾರೆ. ಅವರಿಬ್ರು ಎಲ್ರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಫೈಸಲ್ ಸ್ಟ್ರೈಕರ್ ಅಲ್ಲಿ ಯಾರ್ಕರ್ಲೆಂಡ್ ಡೆಲಿವರಿ ತನ್ಮೂಲಕ ಸುಜಿತ್ ಆಚಾರ್ಯ ಮಿಡನ್ ನಡುವ ನಂಬಲ ಸಾಧ್ಯ ರೀತಿಯಲ್ಲಿ ಕ್ಯಾಚ್ ಅನ್ನ ಪಡ್ಕೊಂಡ್ರು. ತಾವು CR7 ಅಫಿಷಿಯಲ್ ಆಸಿಫ್ ಅಸ್ಗರ್ ಮಾಲೀಕದ ಒಂದು ಸಂಸ್ಥೆ ಅಲಿರವರ ಮುಂದಾಳತ್ವದಲ್ಲಿ ಸಾಗಿ ಬರ್ತಾ ಇರ್ತಕ್ಕಂಥ ನೇರ ಪ್ರಸಾರ ಸಂಸ್ಥೆ CR7 ಅಫಿಷಿಯಲ್ ಅಲ್ಲಿ ರೀಪ್ಲೇ ಅಲ್ಲಿ ನೋಡಬಹುದಾಗಿದೆ. ಡೇಂಜರಸ್ ಅಪಾಯಕಾರಿ ಆಟಗಾರ ಫೈಸಲ್ ಇನ್ನಿಂಗ್ಸ್ ದುರದೃಷ್ಟಕರ ರೀತಿಯಲ್ಲಿ ಅಂತ್ಯವನ್ನ ಕಾಣ್ತಾ ಇದೆ. BSC ಆಧಾರ ಸ್ತಂಭ ನಂಬುಗೆ ಆಟಗಾರ ಸುಜಿತ್ ಆಚಾರ್ಯ ಬ್ಯಾಟಿಂಗ್ ಅಲ್ಲೂ ಕೂಡ ಮಿಂಚಿದ್ರು. 38 ಓಟವನ್ನು ದಾಖಲಿಸಿದ್ರು. 5 ಸಿಕ್ಸರ್, 1 ಬೌಂಡ್ರಿ ಸಮೇತವಾಗಿ ಈಗ ಕ್ಷೇತ್ರ ರಕ್ಷಣೆಯಲ್ಲೂ ಮಿಂಚ್ತಾ ಇದ್ದಾರೆ. ಸೌತ್ ಆಫ್ರಿಕಾದ ಆಟಗಾರ ಜಾಂಟಿ ರೋಡ್ಸ್ ಯಾವ ರೀತಿ ಕ್ಷೇತ್ರ ರಕ್ಷಣೆನ ತೋರ್ಪಡಿಸ್ತಾರೆ ಅದೇ ರೀತಿಯಲ್ಲಿ ಚುರುಕಾಗಿ ಕ್ಷೇತ್ರ ರಕ್ಷಣೆನ ತೋರ್ಪಡಿಸ್ತಾ ಇದ್ದಾರೆ ಸುಜಿತ್ ಆಚಾರ್ಯ. ಶ್ರೀಯುತ ರವಿಕುಮಾರ್ ಸರ್ ಅವರು ಬಿಜೆಪಿ ಮುಖಂಡರು, ಅವರ ಅಮೃತ ಹಸ್ತ ಮುಖ್ಯವಾಗಿ 2ನೇ ಸೆಮಿಫೈನಲ್ ಪಂದ್ಯಾಟದ ಟಾಸ್ ಕಾರ್ಯಕ್ರಮ ನೆರವೇರಿಸಿಕೊಡ್ತಾ ಇದ್ದಾರೆ. ಟೀಮ್ ಅಪ್ ಮತ್ತು ಭವಿ SLV ನಡುವೆ ಟಾಸ್ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಬೇಸುವ ಪ್ರಯತ್ನ, ಮಿಡ್ ವಿಕೆಟ್ ಸೀಮಾ ರೇಖೆಯ
ಹೊರಭಾಗವನ್ನು ಕ್ರಮಿಸಿದ ಆರೋಟದ ಸೇರ್ಪಡ. ಭಾವಿ SLV ಟಾಸ್ ಅನ್ನು ಜಯಿಸ್ತಾ ಇದ್ದಾರೆ. ತಮ್ಮ ನಿರ್ಣಯವನ್ನು ತಿಳಿಪಡಿಸಿ. ಪಾರ್ಥೈಸಂತ ಚೆಂಡು ಲಾಂಗನ್ ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸಿದ ಆರೋಟದ ಸೇರ್ಪಡ. ಅಖಿಲ್ 2 ಚೆಂಡಿನಲ್ಲಿ 12 ಓಟವನ್ನು ದಾಖಲಿಸ್ತಾ ಇದ್ದಾರೆ. 19-32. 19 balls 32 runs required now. ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದ 2 ಬಲಿಷ್ಠ ತಂಡಗಳು ಸೆಣಸಾಟವನ್ನು ನಡೆಸ್ತಾ ಇದೆ. ಒಂದಡ BSC ಆದ್ರೆ ಮತ್ತೊಂದಡ ಹರೀಶ್ ಜೋಡಿದಾರ್ ಅವರ ಮಾಲೀಕದ ಸಂಸ್ಥೆ HK11 ಹೋರಾಟವನ್ನು ನಡೆಸ್ತಾ ಇದೆ. ಮತ್ತೊಮ್ಮೆ ಪಾರ್ಥ ಕೊನೆಯ ಬಾರಿ. ಹತ್ತೊಂಬತ್ತಕ್ಕೆ 32 ಕೊನೆಯ ಬಾರಿ. ಮತ್ತೆ ಬೇಯಿಸುವ ಪ್ರಯತ್ನ ಈ ಬಾರಿ. ಒಂದೋಟದ ಸೇರ್ಪಡೆ. 18ಕ್ಕೆ 31. 18 ಎಸೆತ 31ರ ಅವಶ್ಯಕತೆ. ಕ್ರಿಕೆಟ್ ಅದೃಷ್ಟದ ಆಟ. ಅದೃಷ್ಟದ ಆಟದಲ್ಲಿ ಯಾವುದೇ ಒಬ್ಬ ಜ್ಯೋತಿಷಿ ನಿರ್ದಿಷ್ಟ ತಂಡ ಜಯಿಸ್ತದೆ ಅಂತೇಳಿ ಜ್ಯೋತಿಷ್ಯವನ್ನ ನುಡಿತಾನೆ ಅಂತ ಹೇಳಿದ್ರೆ ಆತನನ್ನ ನಿಜವಾಗ್ಲೂ ಮೂರ್ಖ ಅಂತ ಕರೆಯಬಹುದಾಗಿದೆ. ಕಾರಣ ಇಲ್ಲಿ ಆಟಗಾರರ ಸಾಮರ್ಥ್ಯದ ಮೇಲೆ ಪಂದ್ಯಾಟದ ಸಂಪೂರ್ಣ ಫಲಿತಾಂಶ ನಿರ್ಧಾರವಾಗುತ್ತೆ ವಿನ ಯಾವುದೇ ಒಬ್ಬ ಜ್ಯೋತಿಷಿ ತಾನು ಹೇಳುವ ಜ್ಯೋತಿಷ್ಯದಿಂದಲ್ಲ. ಕಾರಣ ನಾವು ಕರ್ನಾಟಕ ರಾಜ್ಯಾದ್ಯಂತ ಸಂಚರಿಸಿದವ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಕಾಮೆಂಟ್ರಿಯನ್ನು ಮಾಡಿದವ. ಸೋಲಿನ ಅಂಚಿನಲ್ಲಿದ್ದಂತಹ ತಂಡಗಳು ನಂಬಲ ಸಾಧ್ಯ ರೀತಿಯಲ್ಲಿ ಗೆಲುವಿನ ನಗೆಯನ್ನು ಬೀರಿದೆ. ಗೆಲುವಿನ ಅಂಚಿನಲ್ಲಿದ್ದಂತಹ ತಂಡಗಳು ನಂಬಲ ಸಾಧ್ಯ ರೀತಿಯಲ್ಲಿ ಸೋಲಿನ ರುಚಿಯನ್ನು ಕಂಡಿದೆ. ಈ ರೀತಿಯ ಫಲಿತಾಂಶಗಳು ಈ ಒಂದು ಕ್ರೀಡಾಂಗಣದಲ್ಲಿ ಬುಡ ಮೇಲಾಗುತ್ತಾ ಇಲ್ವ ನೋಡಬೇಕಾಗಿದೆ. 18ಕ್ಕೆ 31. ಅಖಿಲ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಓರ್ವ ಡೇಂಜರಸ್ ದಾಂಡಿಗ. ಈಗಾಗಲೇ ಪಾರ್ಥರವರ ಎಸ್ಗಾರಿಕೆಯಲ್ಲಿ ಸತತ 2 ಸಿಕ್ಸರ್ ಅನ್ನ ದಾಖಲಿಸಂತ ಡೇಂಜರಸ್ ಬ್ಯಾಟ್ಸ್ಮನ್ ಕೂಡ. ಪುರುಷೋತ್ತಮ 3ನೇ ಓವರ್ಗಾಗಿ. ವೈಡ್ ಬಾಲ್ ಸೂಚನೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಈ ಪಂದ್ಯಾಟ ಮುಗಿದ ಬಳಿಕ ಭಾವಿ SLV ಮತ್ತು ಟೀಮ್ ಅಪ್ ಲೈನ್ ಅಪ್ ಅನ್ನು ಮಾಡಿಕೊಳ್ಬೇಕು. ಪುರುಷ ಅಂತ ಚೆಂಡು ಸ್ಕೋರ್ಲಾಕ್ ಸೀಮಾ ರೇಖೆ ಹೊರಗಾದ ಭಾಗವನ್ನು ಕ್ರಮಿಸ್ತಾ ಇದೆ. ಬಿಗ್ 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 ಸಿಕ್ಸರ್ ಆರೋಟದ ಸೇರ್ಪಡ. ಅಖಿಲ್ ರವರ ಒಂದು ಆಟ ಇಲ್ಲಿ ಕೈ ಹಿಡಿತಾ ಇದೆ. ಹರೀಶ್ ಜೋಡಿದಾರ್ ಮಾಲೀಕದೊಂದು HK11ಗೆ ಅನುಭವಿ ಬೌಲರ್ ವಿರುದ್ಧವಾಗಿ ಸಿಡಿದೇಳ್ತಾ ಇದ್ದಾರೆ ಇಲ್ಲಿ HK11 ದಾಂಡಿಗ ಅಖಿಲ್. 17ಕ್ಕೆ 24. ಮತ್ತೆ ಪುರುಷ ಅಂತ 2ನೇ ಚೆಂಡು ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಕೈನಲ್ಲಿದ್ದಂತ ಪಂದ್ಯಾಟ ಈಗ ಕೈ ಜಾರಿ ಹೋಗುವ ಲಕ್ಷಣಗಳು ಗೋಚರಿಸ್ತಾ ಇದೆ BSCಗೆ. 16ಕ್ಕೆ 23. BTM ಪರಿಸರದ ಬೌಲರ್ ಈಗ ಮುಬಶಿರ್ ಬಹುಶಃ ಇಲ್ಲಿ ಪಂದ್ಯಾಟವನ್ನು ಉಳಿಸುವ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಬೇಕಾಗ್ತದೆ. ಮುಂದಿನ ಓವರ್ಗಾಗಿ ಸದ್ಯ ಪುರುಷೋತ್ತಮ ಎಸ್ಗಾರಿಕೆನ ತೋರ್ಪಡಿಸ್ತಾ ಇದ್ದಾರೆ 3ನೇ ಓವರ್ಗಾಗಿ. ಆಸಿಫ್ ಸ್ಟ್ರೈಕರ್ ಅಲ್ಲಿ ಈ ಬಾರಿ ರನ್ಔಟ್ ನ ಅವಕಾಶ. ದುರಾದೃಷ್ಟಕರ ರೀತಿಯಲ್ಲಿ ಆಸಿಫ್ ತನ್ನ ಅತ್ಯಮೂಲ್ಯ ವಿಕೆಟ್ ಅನ್ನು ಒಪ್ಪಿಸಿ ಪೆವಿಲಿಯನ್ ಹಾದಿ ಹಿಡಿತಾ ಇದ್ದಾರೆ. ಇಲ್ಲದೆ ಇರತಕ್ಕಂಥ ಓಟವನ್ನ ಕಸಿಯುವ ಹಂತದಲ್ಲಿ ತನ್ನ ಅತ್ಯಮೂಲ್ಯ ವಿಕೆಟ್ ಅನ್ನು ಒಪ್ಪಿಸಿ ಪೆವಿಲಿಯನ್ ಹಾದಿ ಹಿಡಿತಾ ಇದ್ದಾರೆ. ಆಸಿಫ್ ಬ್ಯಾಕ್ ಟು ದ ಪೆವಿಲಿಯನ್. ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಮುಖಂಡರುಗಳು ಈಗಿನ ಕಾಲದಲ್ಲಿ ಸಮಯವನ್ನೇ ಕೊಡಲ್ಲ.
ಅದರ ಅತ್ಯಮೂಲ್ಯ ಸಮಯವನ್ನು ಮೀಸಲಿಟ್ಟು ಸೆಮಿಫೈನಲ್ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಒಂದೆಡೆ ಶ್ರೀಯುತ ರವಿಕುಮಾರ್ ಸರ್ ಆದ್ರೆ ಮತ್ತೊಂದೆಡೆ ಶ್ರೀಯುತ ಸತೀಶ್ ಸುರೇಶ್ ಅಣ್ಣವರು, ಅದೇ ರೀತಿ ವಾಲೆ ಮಹೇಶ್ ಅಣ್ಣವರು ಪಂದ್ಯಾಟದ ವೀಕ್ಷಣೆ. ಅವರಿಗೆ ಶ್ರೀ ಗುಂಡಾಂಜನೇಯ ಸ್ವಾಮಿ ಯುವಕರ ಬಳಗದ ವತಿಯಿಂದ ಹಾಗೂ ಸಮಸ್ತ ಕ್ರೀಡಾಪಟುಗಳ ಪರವಾಗಿ ತುಂಬು ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ. ಅಂತಿಮ 15ಕ್ಕೆ 23 ಓಟಗಳು ಬರಬೇಕಾಗಿದೆ. HK11ಗೆ ಹೊಸ ದಾಂಡಿಗ ಅಜರ್ನ ಎಂಟ್ರಿ ಆಗಿದೆ. ಸ್ಟ್ರೈಕರ್ ಅಲ್ಲಿ ಅಜರ್, ನಾನ್ ಸ್ಟ್ರೈಕರ್ ಅಲ್ಲಿ ಡೇಂಜರಸ್ ದಾಂಡಿಗ ಅಖಿಲ್ ಇರುವಷ್ಟು ಕಾಲ HK11ಗೆ ಪ್ಲಸ್ ಪಾಯಿಂಟ್, ಧನಾತ್ಮಕ ವಿಚಾರ. ಅದೇ ರೀತಿ BSCಗೆ ತಲೆನೋವಿನ ವಿಚಾರ. ಅಜರ್ಗೆ ಸಂದ ಚೆಂಡು ಡಾಟ್ ಬಾಲ್ನ ಸೇರ್ಪಡ. 14ಕ್ಕೆ 23. ಪುರುಷೇಸಂದ ಚೆಂಡು ಬ್ಯಾಕ್ ಟು ಬೌಲರ್ ಸಾಡ. ಈ ಬಾರಿ ಲಾಂಗ ನಡುವೆ ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು. 0ಕ್ಕೆ ಅಜರ್ ನಿರ್ಗಮನ. 13ಕ್ಕೆ 23 ಓಟಗಳು ಬರಬೇಕಾಗಿದೆ. 13ಕ್ಕೆ 23. ಒಂದು ಸಿಕ್ಸರ್, ಒಂದು ಬೌಂಡ್ರಿ ಬಂದ್ರೆ ಪಂದ್ಯಾಟದ ಚಿತ್ರಣವೇ ಬದಲಾಗ್ಲಿಕ್ಕಿದೆ. ಅದ್ಯಾವ ಬ್ಯಾಟ್ಸ್ಮನ್ ಅನ್ನ ರವಾನಿಸ್ತಾರೆ ಇಲ್ಲಿ ನೋಡಬೇಕಾಗಿದೆ. ಅದೇ ರೀತಿ ಮತ್ತೋರ್ವ ಗಣ್ಯ ವ್ಯಕ್ತಿಗಳು ಶ್ರೀಯುತ ಸುದೀಪ್ ಅಣ್ಣವರು ಆಗಮಿಸಿದ್ದಾರೆ. ಅವರಿಗೆ ಆದರಣೀಯ ಆತ್ಮೀಯ ನಲ್ಮೆಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದಾವೆ. ಈ ಭಾಗದ ಮತ್ತೋರ್ವ ಸಮಾಜ ಸೇವಕರು ಶ್ರೀಯುತ ಸುದೀಪ್ ಅಣ್ಣವರು ಆಸೀನರಾಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮೊಗದೊಮ್ಮೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ತಮ್ಮ ಅತ್ಯಮೂಲ್ಯ ಸಮಯವನ್ನು ಮೀಸಲಿಟ್ಟು ಪಂದ್ಯಾಟದ ವೀಕ್ಷಣೆನ ಮಾಡಲಿಕ್ಕೆ ಆಗಮಿಸಿದ್ದಕ್ಕಾಗಿ. ಗುರು ನ್ಯೂ ಬ್ಯಾಟರ್, ಕೊನೆಯ ಬಾರಿ ಪುರುಷೋತ್ತಮ. ಪುರುಷೇಸಂದ ಅಂತಿಮ ಚೆಂಡು ಯಾರ್ಕರ್ ಡೆಲಿವರಿ, ಡಾಟ್ ಬಾಲ್ನ ಸೇರ್ಪಡ. 12ಕ್ಕೆ 23. ಟ್ವೆಲ್ ಬಾಲ್ಸ್ 23 ರನ್ಸ್ ರಿಕ್ವೈರ್ಡ್. ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ, ವಿಳಂಬ ಮಾಡಬೇಡಿ ಪ್ಲೀಸ್. ಅಂಪೈರ್ ಸೂಚನೆ ಕೊಡಿ ಸರ್. ಅಲ್ಲಿ ಬಹುಶಃ ಯಾವ ಬೌಲರ್ ಅನ್ನ ಇಲ್ಲಿ ಕಣಕ್ಕೆ ಇಳಿಸ್ತಾರೆ ನೋಡಬೇಕಾಗಿದೆ. ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇನ್ನೂ ಅಖಿಲ್ ಅಂಕಣದ ಒಳಭಾಗದಲ್ಲಿದ್ದಾರೆ. ಅನುಭವಿ ಬೌಲರ್ಗಳ ವಿರುದ್ಧವಾಗಿ ಸಿಡಿದಂತ ಡೇಂಜರಸ್ ದಾಂಡಿಗ ಅಖಿಲ್ ಸತತ 2 ಸಿಕ್ಸರ್ ಅನ್ನ ದಾಖಲಿಸಿ BSCಗೆ ತಲೆನೋವಿನ ವಿಚಾರ ಆಗಿದ್ದಾರೆ. ಮೈಸೂರು ಎಕ್ಸ್ಪ್ರೆಸ್ ಅಂಕಪ್ಪರನ್ನ ಪರಿಚಯಿಸ್ತಾ ಇದೆ ಇಲ್ಲಿ BSC. ಅದ್ಯಾವ ರೀತಿ ಪಂದ್ಯಾಟವನ್ನು ಉಳಿಸುವ ನಿಟ್ಟಿನಲ್ಲಿ ಅಂಕಪ್ಪ ಎಸ್ಗಾರಿಕೆನ ತೋರ್ಪಡಿಸ್ತಾರೆ ನೋಡಬೇಕಾಗಿದೆ. ಅಖಿಲ್ ಸ್ಟ್ರೈಕರ್ ಅಲ್ಲಿ ಯಾವುದೇ ಕ್ಷಣದಲ್ಲೂ ಯಾವುದೇ ಹಂತದಲ್ಲೂ ಬೌಲರ್ ವಿರುದ್ಧ ಬೌಂಡ್ರಿ ಸಿಕ್ಸರ್ ಅನ್ನ ದಾಖಲಿಸಬಲ್ಲಂತ ಡೇಂಜರಸ್ ದಾಂಡಿಗ. 12ಕ್ಕೆ 23. ಕ್ರೀಡಾ ಪ್ರೇಕ್ಷಕರ ಈ ಒಂದು ಪಂದ್ಯಾಟ ಯಾವುದೇ ಒಂದು ಲೀಗ್ ಮಾದರಿ ಪಂದ್ಯಾಟ ಅಲ್ಲ, ಕ್ವಾರ್ಟರ್ ಫೈನಲ್ ಪಂದ್ಯಾಟ ಅಲ್ಲ, ಸೆಮಿಫೈನಲ್ ಕಾಳಗ. ಜಯಿಸುವ ತಂಡ ಸಂಜೀವಿನಿ ಕಪ್ಗಾಗಿ ಫೈನಲ್ಗೆ ಎಂಟ್ರಿ ಪಡಿತಾರೆ. ಸೋಲುವ ತಂಡ ಟೂರ್ನಿಯಿಂದ ಹೊರ ನಡೀತಾರೆ. ಅಂಕಪ್ಪ ಎಸೆಂತ ಚೆಂಡು ಡಾಟ್ ಬಾಲ್ನ ಸೇರ್ಪಡ. ಪ್ರತಿಯೊಂದು ಡಾಟ್ ಬಾಲ್ ಹರೀಶ್ ಜೋಡಿದಾರ್ ಮಾಲೀಕತ್ವದ ಒಂದು HK11ಗೆ ಒತ್ತಡವನ್ನು ಹೆಚ್ಚಿಸಲಿಕ್ಕಿದೆ. 2ನೇ ಬಾರಿ ಅಂಕಪ್ಪ ಟು ಅಖಿಲ್. ಅಖಿಲ್ಗೆ ಸಂತ ಚೆಂಡು ವೈಡ್ ಬಾಲ್ ಸೂಚನೆ. 1 ಓಟದ 1+1 2 ಓಟದ ಹೆಚ್ಚುವರಿ ಸೇರ್ಪಡ. ಜಯಕ್ಕಾಗಿ 21 ಓಟಗಳು ಬರಬೇಕಾಗಿದೆ 11 ಚೆಂಡುಗಳ ಮುಂದೆ. 11ಕ್ಕೆ 21. ಅಂಕಪ್ಪ ಕೂಡ ಓರ್ವ ಅನುಭವಿ ಬೌಲರ್. ವಿಕೆಟ್ ಅನ್ನ ಪಡೆಯಬಲ್ಲಂತ ಸಾಮರ್ಥ್ಯ ಉಳ್ಳ ಮೈಸೂರು ಎಕ್ಸ್ಪ್ರೆಸ್ ಅಂಕಪ್ಪ. 2ನೇ ಬಾರಿ ಪಂದ್ಯಾಟ ಮುಂದುವರಿಸಿ
ಗುರು ಗೆಸೆಂತ ಚೆಂಡು ರಿವರ್ಸ್ ಸ್ವೀಪ್ ದಾಖಲಿಸುವ ವಿಫಲ ಯತ್ನ. ಡಾಟ್ ಬಾಲ್ ನ ಸೇರ್ಪಡೆ. 10ಕ್ಕೆ 21. 10 balls 21 runs required now. ಅತಿಥಿ ಗಣ್ಯ ವ್ಯಕ್ತಿಗಳು ಕಣ್ಣನ್ನ ಮಿಟುಕಿಸದ ಸೆಮಿಫೈನಲ್ ಪಂದ್ಯಾಟದ ರಸ ದೌತಣವನ್ನ ಸವಿತಾ ಇದ್ದಾರೆ. ಮತ್ತೊಮ್ಮೆ ಅಂಕಪ್ಪ ಬಹಳ ಉತ್ತಮ ರೀತಿಯ ಎಸೆತ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 9ಕ್ಕೆ 21. ಒಂದು ಹಂತದಲ್ಲಿ HK11 ಪರವಾಗಿದ್ದಂತ ಪಂದ್ಯಾಟ ಈಗ BSC ಕಡೆಗೆ ವಾಲ್ತಾ ಇದೆ. ವಿಜಯಲಕ್ಷ್ಮಿ ಚಂಚಲ ಆಗ್ತಾ ಇದ್ದಾಳೆ. 9ಕ್ಕೆ 21. ಗುರು ಸ್ಟ್ರೈಕರ್ ಅಲ್ಲಿ 5ನೇ ಬಾರಿ. ಸಾಕಷ್ಟು ಟೆನ್ಷನ್ ಅಲ್ಲಿದ್ದಾರೆ ಮೈಸೂರು ಎಕ್ಸ್ಪ್ರೆಸ್. ಅಂಕಪ್ಪ ಗುರು ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಯಾರ್ಕರ್ಲೆಂಡ್ ಡೆಲಿವರಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. BSC ತಂಡದ ಆಟಗಾರರು ಸುದೀರ್ಘ ಸಮಯ ಚರ್ಚೆ ಆದ ಬಳಿಕ ಅಂಕಪ್ಪರವರ ಕೈಯಲ್ಲಿ ಚೆಂಡನ್ನು ನೀಡಿದ್ರು. ಸದ್ಯ ಈಗ ಒಂದು ನಂಬಿಕೆಯನ್ನು ಉಳಿಸ್ಕೊಳ್ತಾ ಇದ್ದಾರೆ ಮೈಸೂರು ಎಕ್ಸ್ಪ್ರೆಸ್. ಬೇಸುವ ಪ್ರಯತ್ನ. ಈ ಬಾರಿ ಬಿರುಸಿನ ಸಿಕ್ಸರ್. ಲಾಂಗ್ ಆಫ್ ನಡುವೆ ದಾಖಲಾತಿಯನ್ನು ಕಂಡುಕೊಳ್ತಾ ಇದ್ದ ಆರೋಟದ ಸೇರ್ಪಡೆ. ಅಂತಿಮ 7ಕ್ಕೆ 15. ದಯವಿಟ್ಟು ದುರ್ಬಲ ಹೃದಯ ಹಾರ್ಟ್ ವೀಕ್ ಇದ್ದಂತವರು ಪಂದ್ಯಾಟದ ವೀಕ್ಷಣೆಯನ್ನ ಮಾಡಲಿಕ್ಕೆ ಹೋಗ್ಬೇಡಿ. ಪಂದ್ಯಾಟ ನಿಸ್ಸಂಶಯವಾಗಿ ರೋಚಕ ರೋಮಾಂಚನಕಾರಿ ಘಟ್ಟದತ್ತ ಸಾಗಿ ಬರ್ತಾ ಇದೆ. ನಿಸ್ಸಂಶಯವಾಗಿ ಯಾರು ಕೂಡ ಊಹೆ ಮಾಡಲಿಕ್ಕೆ ಅಸಾಧ್ಯ BSC ಇಲ್ಲಿ ಜಯಿಸ್ತದೋ ಅಥವಾ HK11 ಜಯಿಸ್ತದೋ. ನಿಸ್ಸಂಶಯವಾಗಿ ಬ್ಯಾಟ್ರಾಯನ್ಪುರದ 2 ಬಲಿಷ್ಠ ತಂಡಗಳು ಒಂದರ ಕಳೆದ ವಾರ ತುಮಕೂರಿನಲ್ಲಿ ಜರುಗಿದಂತ ಚಕ್ರವರ್ತಿ ರಾಜ್ಯ ಮಟ್ಟದ ಒಂದು ಟ್ರೋಫಿಯಲ್ಲಿ 5 ಲಕ್ಷದ ಪಂದ್ಯಾಟದಲ್ಲಿ ರಾಜ್ಯ ಕಂಡಂತ ಶ್ರೇಷ್ಠ ಸಂಸ್ಥೆ ಜೈ ಕರ್ನಾಟಕ ವಿರುದ್ಧವಾಗಿ ಸೆಮಿಫೈನಲ್ ಸೋಲನ್ನ ಕಂಡು ಗಾಯಗೊಂಡ ಹುಲಿಯಂತ BSC ಹೋರಾಟವನ್ನು ನಡೆಸ್ತಾ ಇದೆ HK11 ವಿರುದ್ಧವಾಗಿ. ಮತ್ತೊಮ್ಮೆ ಅಂಕಪ್ಪ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 6ಕ್ಕೆ 15 ಓಟಗಳು ಬರಬೇಕಾಗಿದೆ. 6ಕ್ಕೆ 15. ಅತಿಥಿ ಗಣ್ಯ ವ್ಯಕ್ತಿಗಳು ಪಂದ್ಯಾಟದ ವೀಕ್ಷಣೆ ಇದ್ದಾರೆ. ಶ್ರೀಯುತ ರವಿ ಸರ್ ಅವರು ಭಾರತೀಯ ಜನತಾ ಪಾರ್ಟಿಯ ಮುಖಂಡರು. ಅವರನ್ನ ಕೇಳುವ ಸರ್, ಪಂದ್ಯಾಟ ಸೆಮಿಫೈನಲ್ ಕಾಳಗ ಸಾಗಿ ಬರ್ತಾ ಇದೆ. ತಮ್ಮ ಅತ್ಯಮೂಲ್ಯ ಸಮಯವನ್ನು ಮೀಸಲಿಟ್ಟು ಪಂದ್ಯಾಟದ ವೀಕ್ಷಣೆ ಇದ್ದೀರಿ. ಬಹಳಷ್ಟು ಕೆಲಸ ಕಾರ್ಯ ಇದೆ, ಆದರೂ ಕೂಡ ಬದಿಗೊತ್ತಿ ವೀಕ್ಷಣೆ ಮಾಡ್ತಾ ಇದ್ದೀರಿ ಸರ್. ಹೇಗನ್ನಿಸ್ತಾ ಇದೆ ಸರ್? ನೋಡಿ, ಸಾಕಷ್ಟು ಕ್ರೀಡಾ ಪ್ರೇಕ್ಷಕರು ಕಣ್ಣನ್ನ ಮಿಟಿಸಿದ, ವಿಶೇಷವಾಗಿ ತಾವು ಕೂಡ ಕಣ್ಣನ್ನ ಮಿಟಿಸಿದ ನೋಡ್ತಾ ಇದ್ದೀರಿ. ಹೇಗನ್ನಿಸ್ತದೆ ಸರ್? ಯಾರು ಗೆಲ್ಬೋದು ಸರ್? BSCನೋ HK11 ಸರ್? ಇಂಟ್ರೆಸ್ಟಿಂಗ್ ಗೇಮ್ ಇದು, ಏನು ಹೇಳೋಕ್ಕಾಗಲ್ಲ. 2 ಬಾಲ್ ಕನೆಕ್ಟ್ ಆಯಿತು ಅಂದರೆ ಉಲ್ಟಾ ಫೇವರ್ ಆಗ್ತದೆ ಮ್ಯಾಚು, ಅಥವಾ ವಿಕೆಟ್ ಬಿತ್ತು ಅಂದರೆ ಅವ್ರ ಫೇವರ್ ಆಗ್ತದೆ. ಏನು ಹೇಳೋಕ್ಕಾಗಲ್ಲ. ಇನ್ನು 6 ಬಾಲ್ ಇದೆ, 15 ರನ್ ಅಲ್ಲ, 6ಕ್ಕೆ 15, ಏನು ಹೇಳೋಕ್ಕಾಗಲ್ಲ ಮ್ಯಾಚ್. ಧನ್ಯವಾದ ಸರ್. ರವಿ ಸರ್ ಅವರು ಹೇಳ್ತಾ ಇದ್ರು, ಯಾಕಂದ್ರೆ ಸತತವಾಗಿ ಬೌಂಡ್ರಿ ಸಿಕ್ಸರ್ ದಾಖಲಿಸಿದ್ರೆ ಈಗ HK11 ಪರವಾಗಿ ವಾಲುತ್ತೆ. ಯಾಕಂದ್ರೆ ಯಾರು ಕೂಡ ಊಹೆ ಮಾಡಲಿಕ್ಕೆ ಅಸಾಧ್ಯ. ಅದಕ್ಕೆ ನಾನು ಮುಂಚಿಂದಾನೆ ಹೇಳ್ತಾ ಇದ್ದೆ, ಯಾರು ಕೂಡ ಭವಿಷ್ಯವಾಣಿ ಹೇಳಲಿಕ್ಕೆ ಅಸಾಧ್ಯ ಕ್ರಿಕೆಟ್ ಅನ್ನುವ ಕ್ರೀಡೆಯಲ್ಲಿ. ಸದ್ಯ ಯಾರ ಕಡೆ ಬೇಕಾದ್ರೂ ವಾಲ್ಬಹುದು. ವಿಜಯಲಕ್ಷ್ಮಿ ಪ್ರಸ್ತುತ ಸಾಕರ್ ನಗರದ ಬೆಂಚ್ ಮಾರ್ಕ್ ಕ್ರಿಕೆಟ್ ಅಕಾಡೆಮಿ ಕ್ರೀಡಾಂಗಣದಲ್ಲಿ ಚಂಚಲೆ ಆಗ್ತಾ ಇದ್ದಾಳೆ. 6ಕ್ಕೆ 15. ಅಂತಿಮ ಓವರ್ಗಾಗಿ ಇಲ್ಲಿ ಬಹುಶಃ ಕಿಶನ್ ಅನ್ನ ಪರಿಚಯಿಸ್ತಾ ಇದೆ BSC. ಸ್ಟ್ರೈಕರ್ ಅಲ್ಲಿ ಡೇಂಜರಸ್ ದಾಂಡಿಗ ಖೇಲ್. ಪೂರ್ಣಕವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ಒಂದೋಟದ ಸೇರ್ಪಡೆ. 5ಕ್ಕೆ 14. ಒಂದು ಬೌಂಡ್ರಿ ಅಥವಾ ಒಂದು ಸಿಕ್ಸರ್ ಈಗ ಬಂದ್ರೆ ಮಾತ್ರ ಇಲ್ಲಿ HK11ಗೆ ಧನಾತ್ಮಕ ವಿಚಾರ ಆಗ್ಲಿಕ್ಕಿದೆ. 5ಕ್ಕೆ 14. ಪಂದ್ಯಾಟ ರೋಚಕ ರೋಮಾಂಚನಕಾರಿ ಘಟ್ಟದತ್ತ ಸಾಗಿ ಬರ್ತಾ ಇದೆ. 2ನೇ ಬಾರಿ ಕಿಶನ್ ಎಸೆದ 2ನೇ ಚೆಂಡು ತನ್ಮೂಲಕವಾಗಿ ಸ್ಟ್ರೈಕ್ ಅನ್ನ ಅಖಿಲ್ ಪಡುಗುಳ ನಿಟ್ಟಿನಲ್ಲಿ
ಗುರು ಇನ್ನಿಂಗ್ಸ್ ರನ್ಔಟ್ ಮುಖ್ಯವಾಗಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 4-14 ಒಂದು ಬೌಂಡ್ರಿ ಅಥವಾ ಒಂದು ಸಿಕ್ಸರ್ ಬಂದ್ರೆ ಪಂದ್ಯಾಟದ ಚಿತ್ರಣವೇ ಬದಲಾಗ್ಲಿಕ್ಕಿದೆ. ಸಾಧ್ಯ ಇಲ್ಲಿ ಅಖಿಲ್ ಅದ್ಯಾವ ರೀತಿಯಲ್ಲಿ ದಾಂಡಿಗತನವನ್ನು ತೋರ್ಪಡಿಸ್ತಾರೆ ನೋಡಬೇಕಾಗಿದೆ. ಈಗಾಗಲೇ 7-21 ಓಟವನ್ನು ಅಖಿಲ್ ದಾಖಲಿಸಿದ್ದಾರೆ, 3 ಸಿಕ್ಸರ್ ಸಹಿತವಾಗಿ. 4-14 ಕಿಶನ್ ಎಸ್ ಅಂತ 3ನೇ ಚೆಂಡು ಡಾಟ್ ಬಾಲ್ ನ ಸೇರ್ಪಡ. ಪ್ರತಿಯೊಂದು ಡಾಟ್ ಬಾಲ್ HK11ಗೆ ಒತ್ತಡವನ್ನು ಹೆಚ್ಚಿಸ್ತಾ ಇದೆ. 3-14 ಒಂದು ಸಿಕ್ಸರ್ 2 ಬೌಂಡ್ರಿ ಸತತವಾಗಿ ಬರಲೇಬೇಕಾಗಿದೆ. ಡಾಟ್ ಬಾಲ್ ನ ಸೇರ್ಪಡ. ಕೈನಲ್ಲಿದ್ದಂತ ಪಂದ್ಯಾಟ ಈಗ ಕೈ ಜಾರಿ ಹೋಗಿದೆ HK11ಗೆ. ಈಗಾಗಲೇ ಪಂದ್ಯಾಟವನ್ನ BSC ಜಯಿಸ್ತಾ ಇದೆ. 2-14 ಓಟಗಳು ಬರಬೇಕಾಗಿದೆ. 2 ಸಿಕ್ಸರ್ ದಾಖಲಿಸರು ಕೂಡ 1 ಓಟದ ಅಂತರದಿಂದ HK11 ಸೋಲನ್ನ ಕಂಡುಕೊಳ್ಳಿಕ್ಕಿದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಂತಿಮ 1-14 ಕಿಶನ್ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆನ ಉಳಿಸ್ಕೊಳ್ತಾ ಇದ್ದಾರೆ. ಹೀರೋ ಆಗ್ತಾ ಇದ್ದಾರೆ BSC ತಂಡಕ್ಕೆ. ಕೊನೆಯ ಬಾರಿ ಅಖಿಲ್ ಆಡಿದಂತ ಆಟ ವ್ಯರ್ಥ ಆಗ್ತಾ ಇಲ್ಲಿ. ತನ್ಮೂಲಕವಾಗಿ BSC ಶ್ರೀ ಗುಂಡಾಂಜನೇಯ ಸ್ವಾಮಿ ಯುವಕರ ಬಳಗದ ವತಿಯಿಂದ ನಡೆಸ್ತಾ ಇರ್ತಕ್ಕಂಥ 4ನೇ ವರ್ಷದ ಸಂಜೀವಿನಿ ಕಪ್ ಫೈನಲ್ಗೆ ಎಂಟ್ರಿಯನ್ನ ಪಡಿತಾ ಇದೆ. ತಂಡಕ್ಕೆ ನಾವು ಮೊದಲಾಗಿ ಅಭಿನಂದಿಸ್ತಾ ಇದ್ದೇವೆ. ಅದೇ ರೀತಿ HK11ಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಇವತ್ತಿನ ದಿನ ಜನ್ಮದಿನ ಆಚರಿಸ್ಕೊಳ್ತಾ ಇರುವಂತಹ ಆತ್ಮೀಯ ಸ್ನೇಹಿತರು ಸಹ ವೀಕ್ಷಕ ವಿರಣೆಗಾರರು ಆಗಿರುವಂತಹ ಶ್ರೀಯುತ ಅಶ್ವಾಕ್ ಮಂಗಳೂರನ್ನ ಬರಮಾಡಿಕೊಳ್ತಾ ಇದ್ದೇನೆ. ಅವರು ಇನ್ನೇನು ಇದೇ ತಿಂಗಳು 20ನೇ ತಾರೀಕು ಒಂದು ಕನ್ನಡದ ಚಲನಚಿತ್ರದ ಶೂಟಿಂಗ್ ಆರಂಭವನ್ನು ಕಾಣಲಿಕ್ಕಿದೆ. ಆ ಸಂದರ್ಭದಲ್ಲಿ ನಾವು ಕೂಡ ಶುಭ ಹಾರೈಸಲಿಕ್ಕಿದ್ದೇವೆ. ವಾದಿರಾಜ್ರವರು ನಿರ್ಮಾಪಕರಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಶ್ರೀಯುತ